ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತೆ ಒಳ ಮೀಸಲಾತಿಯ ಪೀಕಲಾಟ ಶುರುವಾಗಿದೆ. ಈಗ ಸಚಿವರೇ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸ್ತಾ ಇರೋದು. ಮೊನ್ನೆ ಒಂದು ಪ್ರತಿಭಟನೆ ಏನಾಯಿತು, ನೇಮಕಾತಿ ಭರ್ತಿ ಮಾಡಿ ಅಂತ ಪ್ರತಿಭಟನೆ ಆಯಿತು. ಅದಾದ ನಂತರ ಒಂದು ಸುಮಾರು 56,000 ಹುದ್ದೆಗಳನ್ನು ಭರ್ತಿ ಮಾಡುವಂಥ ನಿರ್ಧಾರವನ್ನು ರಾಜ್ಯ ಸರ್ಕಾರ ತೆಗೆದುಕೊಳ್ತು. ಬಟ್ ಅಲ್ಲಿ ಒಳ ಮೀಸಲಾತಿಗೆ ಅವಕಾಶ ಇಲ್ಲ. ಅಥವಾ 17% ಈಗ ಮೀಸಲಾತಿ ಏನಿದೆ ಅದನ್ನು 15 ಮೊದಲಿನಂತೆ 15%, ಎಸ್ಟಿಗೆ ಇರುವಂಥ 7% ಮೀಸಲಾತಿಯನ್ನು 3%, ಅಂದರೆ ಹಿಂದೆ ಇದ್ದ ರೀತಿಯಲ್ಲೇ ನೇಮಕ ಆಗುತ್ತೆ ಅಂತ ರಾಜ್ಯ ಸರ್ಕಾರ ತಿಳಿಸಿತ್ತು. ಇದು ದಲಿತ ಎಡಗೈ ನಾಯಕರ ಸಿಟ್ಟಿಗೆ ಕಾರಣ ಆಗಿದೆ. ಅವರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರ ಈಗಿರುವಂಥ ಹುದ್ದೆಯಲ್ಲೇ 17% ಕೊಡಬಹುದಲ್ವಾ, ಕೊಡೋದಕ್ಕೆ ಸಾಧ್ಯ ಇಲ್ವಾ, ಒಳ ಮೀಸಲಾತಿ ಕೊಡೋದಕ್ಕೆ ಸಾಧ್ಯ ಇಲ್ವಾ ಅಂತ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಾರುತೇಶ್ ನೇರ ಸಂಪರ್ಕದಲ್ಲಿ. ಮಾರುತೇಶ್, ಈಗ ಮತ್ತೊಂದು ಸಮಸ್ಯೆ ಅಂತ ಅನ್ಸುತ್ತೆ, ಹೇಗೆ ಬಗೆಹರಿಸೋದು ಈ ಸಮಸ್ಯೆಯನ್ನು? ಸರ್ಕಾರದ ಮುಂದೆ ಏನಿದೆ ಉತ್ತರ ಇದಕ್ಕೆ? ರಕ್ಷತ್, ನಿನ್ನೆ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ದಲಿತ ಎಡಗೈ ಸಮುದಾಯದ ನಾಯಕರು ಒತ್ತಾಯ ಮಾಡಿದ್ದಾರೆ. ಈ ವೇಳೆ ಸಿಎಂ ಜೊತೆಗೆ ಒಂದು ಜಟಾಪಟಿ ಕೂಡ ನಡೆದಿದೆ. ಮುನಿಯಪ್ಪ ಆಂಜನೇಯ ಮುಖ್ಯಮಂತ್ರಿಗಳ ನಡುವೆ ಒಂದು ಸಣ್ಣ ಜಟಾಪಟಿ ಕೂಡ ನಡೆದಿದೆ. ಅಂದ್ರೆ 15% ಒಳಗಡೆನೆ ಒಳ ಮೀಸಲಾತಿ ಕೊಡಿ ಎನ್ನುವಂಥದ್ದು ದಲಿತ ಎಡಗೈ ಸಮುದಾಯದ ನಾಯಕರ ಆಗ್ರಹ ಆಗಿದೆ. ಈಗ ರಾಜ್ಯಾದ್ಯಂತ ಹೋರಾಟ ಮಾಡುವಂಥ ತೀರ್ಮಾನವನ್ನ ಈಗಾಗಲೇ ಮಾದರ ಮಹಾಸಭಾ ತೀರ್ಮಾನವನ್ನ ತೆಗೆದುಕೊಂಡಾಗಿದೆ. ಈಗ ಹೋರಾಟ ಮಾಡೋದಕ್ಕೆ ಎಲ್ಲರೂ ಕೂಡ ಅಣಿಯಾಗಿದ್ದಾರೆ. 5ನೇ ತಾರೀಕು ಅಂದ್ರೆ ಈ ಗುರುವಾರ ನಡೆಯುವಂಥ ಕ್ಯಾಬಿನೆಟ್ನಲ್ಲಿ ಈ ಬಗ್ಗೆ ಮತ್ತೊಮ್ಮೆ ಚರ್ಚೆ ಮಾಡೋಣ ಅಂತ ಹೇಳಿ ಮುಖ್ಯಮಂತ್ರಿಗಳು ಎಡಗೈ ಸಮುದಾಯದ ನಾಯಕರನ್ನ ಸಮಾಧಾನ ಪಡಿಸಿದ್ದಾರೆ. ನಾಳೆ ನಡೆಯುವಂತಹ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಇರ್ತಕ್ಕಂಥದ್ದು 2 ಆಯ್ಕೆ. 15% ಒಳಗಡೆನೆ ವರ್ಗೀಕರಣ ಮಾಡಿ ಮೀಸಲಾತಿ ಕೊಡಬೇಕು, ಒಳ ಮೀಸಲಾತಿ ಕೊಡಬೇಕು ಅನ್ನುವಂಥದ್ದು. ಅಥವಾ ಅದಾಗದೇ ಇದ್ರೆ ನೇಮಕಾತಿ ಮಾಡಿಯೇ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ರೆ ಈ 15% ಬಿಟ್ಟುಬಿಡಿ, ಅಥವಾ ಎಸ್ಟಿದು ಸೇರಿಸಿ SC/ST ಗೆ ಎಷ್ಟು ಹುದ್ದೆಗಳು ಬರುತ್ತೋ ಆ ಹುದ್ದೆಗಳನ್ನ ಬಿಟ್ಟು ಬೇರೆ ಸಮುದಾಯದ ಹುದ್ದೆಗಳನ್ನ ನೀವು ತುಂಬಿ. ಯಾಕಂದ್ರೆ ನಮ್ದು ಒಳ ಮೀಸಲಾತಿ ಆಗುವ ತನಕ ಯಾವುದೇ ಹುದ್ದೆಗಳನ್ನ ತುಂಬಬಾರದು ಅನ್ನುವಂಥದ್ದು ದಲಿತ ಎಡಗೈ ಸಮುದಾಯದ ನಾಯಕರ ಆಗ್ರಹ ಆಗಿದೆ. ಹೀಗಾಗಿ ಅವರು ಎಲ್ಲ ಸಚಿವರನ್ನ ಇವತ್ತು ಭೇಟಿ ಮಾಡೋರಿದ್ದಾರೆ, ಒಂದು ಎಚ್ಚರಿಕೆ ಕೊಡ್ತಾರೆ. ನೀವು ಕ್ಯಾಬಿನೆಟ್ ನಲ್ಲಿ ನಮ್ಮ ಪರವಾಗಿ ನಿಂತ್ಕೊಳ್ಳಿ, ಇಲ್ಲದೇ ಇದ್ರೆ ನಿಮ್ಮ ಕ್ಷೇತ್ರಗಳಲ್ಲಿ ನಮ್ಮ ಸಮುದಾಯದ ನಾಯಕರಿದ್ದಾರೆ ಅಥವಾ ಜನಸಂಖ್ಯೆ ಏನಿದೆ ಅವರಿಗೆ ನಾವೊಂದು ಮೆಸೇಜ್ ಕೊಡ್ತೀವಿ, ಮುಂದಿನ ಚುನಾವಣೆಗಳಲ್ಲಿ ನಿಮ್ಗೆ ಏನ್ ಮಾಡಬೇಕು ಅನ್ನುವಂತ ಎಚ್ಚರಿಕೆಯನ್ನ ಕೊಡ್ತೀವಿ ಅನ್ನುವಂತಹ ಒಂದು ಮನವಿಯನ್ನು ಕೂಡ ಇವತ್ತು ಎಲ್ಲ ಸಚಿವರನ್ನ ಭೇಟಿಯಾಗಿ ಸಲ್ಲಿಸೋರಿದ್ದಾರೆ. ಹಾಗಾಗಿ ಸರ್ಕಾರಕ್ಕೆ ಒಳ ಮೀಸಲಾತಿ ಜಾರಿಗೊಳಿಸಿದೆ ಅಂತ ಹೇಳಿ ಏನು ಬೆನ್ನು ತಟ್ಕೊಳ್ತಾ ಇತ್ತು ಸರ್ಕಾರ, ಈಗ ಮತ್ತೊಂದು ಸಂಕಷ್ಟ ಎದುರಾಗಿದೆ. ನಾಳೆಯ ಕ್ಯಾಬಿನೆಟ್ ನತ್ತ ಎಲ್ಲರೂ ಎದುರು ನೋಡ್ತಾ ಇದ್ದಾರೆ. ಕ್ಯಾಬಿನೆಟ್ ನಲ್ಲಿ ಏನ್ ತೀರ್ಮಾನ ಆಗುತ್ತೆ ಅನ್ನುವಂತ ಕುತೂಹಲಗಳು ಹೆಚ್ಚಾಗಿದ್ದಾವೆ. ರಕ್ಷತ್, ಥ್ಯಾಂಕ್ ಯು ಮಾರುತೇಶ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.